ನಾವು ಅಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ಇಷ್ಟೆಲ್ಲ GST ಅದು ಇದು ಅದು ಎಲ್ಲ ಕಟ್ತೀವಿ ಗುರು. ಒಂದು ಕರೆಕ್ಟಾಗಿ ರೋಡ್ ಇಲ್ಲ. ಅಷ್ಟು ಅಲ್ಲಿಂದ ಇಲ್ಲಿ ತನಕ ಚೆನ್ನಾಗಿತ್ತು, ಇದೊಂದು ನೋಡಿ ಅವಸ್ಥೆ. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಹೈವೇಯಲ್ಲಿ ಒಂದು ಗುಂಡಿಗೆ ಬಿದ್ದು ಒಂದು ಹೆಂಗಸು ಪ್ರಾಣನ ಕಟ್ಕೊಂಡಿದ್ದಾರೆ. ಅದು ಹೆಂಗಂದರೆ, ನಾನು ಹೇಳುವಾಗ ಇವಾಗ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ಈ ಥರ ಹೇಳಿದರೆ ಒಂದು ಹೆಂಗಸು ಟ್ರಕ್ ಅಡಿಗೆ ಬಿದ್ದು ಪ್ರಾಣನ ಕಂಡ್ಕೊಂಡೆ ಅಂತ ಹೇಳಿದರೆ ಟ್ರಕ್ದು ಮಿಸ್ಟೇಕ್ ಅಂತ ಹೇಳ್ಬೋದು. ಬಟ್ ಆಗಿರೋದು ಅದು ಹೈವೇಲಿದ್ದ ಗುಂಡಿಯಿಂದ ಪ್ರಾಣನ ಕಂಡ್ಕೊಂಡಿರೋದು. ಅದು ಯಾವ ಥರ ಘಟನೆ ಆಗಿದೆ ಅಂದರೆ ನೋಡೋಕ್ಕಾಗ್ತಿಲ್ಲ. ವೀಡಿಯೋ ಬಂದಿದೆ, ನೋಡೋಕ್ಕಾಗ್ತಿಲ್ಲ. ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡೋಕ್ಕೆ ಕೂಡ ಕಷ್ಟ ಆಗ್ಬೋದು, ಯಾಕಂದರೆ ಅದು ನೋಡೋಕ್ಕಾಗಲ್ಲ, ನಮಗೇ ಆಗಲ್ಲ. ಆ ಥರ ಒಂದು ಯಾರ ಕೇರ್ಲೆಸ್ ಅಂತ ಹೇಳೋದಾದರೆ ಜನರು ಪ್ಲಸ್ ನಮ್ಮ ರಾಜಕೀಯದವರು. ಯಾಕೆ ಜನರ ಒಂದು ಕೇರ್ಲೆಸ್ ಅಂತ ಹೇಳಿದರೆ, ಯಾಕೆ ಹೀಗೆ ಆಗ್ತದೆ ಅಂದರೆ, ನಾವು ಎಲ್ಲನೂ ನಾವೇ ಮಾಡ್ತಿದ್ದೀವಿ. ಇವಾಗ ಅದೇ ದಿನ ಸಂಜೆ ಏನು ಬರೋದು, ಎಲ್ಲ ಗುಂಡಿಯನ್ನು ಮುಚ್ಚೋದು. ಆದರೆ ಮೇಲೆ ಗುಂಡಿ ಮುಚ್ಚಿದರೆ ಯಾವ ಥರ ಆಗೋದು ಅದು? ಇವಾಗ ಸಣ್ಣ ಗುಂಡಿ ಇದೆ, ಅದನ್ನು ಈಗ ನೋಡಿ, ಇದೇ ಸಣ್ಣ ಗುಂಡಿಯಿಂದನೇ ದೊಡ್ಡದು ಆಗೋದು. ಅದು ಸಣ್ಣದಿರುವಾಗೇ ಅದನ್ನು ಮುಚ್ಚಿದರೆ ಆ ದೊಡ್ಡ ಗುಂಡಿ ಆಗ್ತಿರಲಿಲ್ಲ. ಬಟ್ ಏನಂತ ಹೇಳಿದರೆ, ಇವಾಗ ನಾವು ಕರೆಕ್ಟಾಗಿ ಡಾಮಾರು ಎಲ್ಲ ಕರೆಕ್ಟಾಗಿ ಮಾಡಿದರೆ ಆಲ್ಮೋಸ್ಟು 5 to 10 years ಬರ್ತದೆ. ನಾವು ಹೇಳೋಕ್ಕೋದ್ರೆ ನಾವು ಇಷ್ಟುದ್ದ ಹೇಳ್ತೀವಿ, ಮಂಗಳೂರು ಆ ಥರ ಇದೆ, ಮಂಗಳೂರು ಈ ಥರ ಇದೆ. ನಾನು ಕೂಡ ಮಂಗಳೂರವನೇ, ಅದಕ್ಕಾಗಿ ಹೇಳ್ತಾ ಇರೋದು. ಯಾಕಂದರೆ ನೀವು ಹೇಳ್ಬೋದು ಮಂಗಳೂರು ಬಗ್ಗೆ ಆ ಥರ ಯಾಕೆ ಮಾತಾಡ್ತೀಯ ಅಂತ. ಯಾಕಂದರೆ ನಾನು ಹುಟ್ಟಿ ಬೆಳೆದ ಊರೇ ನಾನು ಇದೇ ಊರು, ಇವಾಗ ಇರೋದು ಕೂಡ ಮಂಗಳೂರಲ್ಲಿ. ಕಂಪೇರ್ ಮಾಡಿದ್ರೆ ಇವಾಗ ಕನ್ನಡದಲ್ಲಿ ಅತಿ ಹೆಚ್ಚು ಒಂದು ಮಣಿ ಬರೋದು ಒಂದು ಬೆಂಗಳೂರಲ್ಲಿ, ಮತ್ತು ಮಂಗಳೂರು ಮತ್ತು ಉಡುಪಿ. ಮತ್ತು ಇದೆ ಬೇರೆ ಜಿಲ್ಲೆ ಕೂಡ ಇದೆ, ಅದರ ಬಗ್ಗೆ ನಾನು ಮಾತಾಡೋಲ್ಲ. ಯಾಕಂದರೆ ಇದು ನನ್ನ ಜಿಲ್ಲೆ ಬಗ್ಗೆ ನಾನು ಮಾತಾಡ್ತಾ ಇರೋದು. ಬೇರೆ ಜಿಲ್ಲೆ ಬಗ್ಗೆ ನಾನು ಮಾತಾಡೋಕ್ಕೋದ್ರೆ ಅದು ತಪ್ಪಾಗುತ್ತೆ. ಈ ವಿಷಯದಲ್ಲಿ ನಾನು ಬೇರೆ ಜಿಲ್ಲೆಯನ್ನು ಇನ್ಕ್ಲೂಡ್ ಮಾಡಲ್ಲ. ಯಾಕಂದರೆ ನಮ್ಮ ಮನೆ ಕರೆಕ್ಟಾಗಿದ್ದರೆ ಬೇರೆಯವ್ರ ಮನೆ ಬಗ್ಗೆ ಮಾತಾಡ್ಬೋದು, ಬಟ್ ಬೇರೆ ಮನೆ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ. ಅದು ಕೂಡ ಒಂದು ಸೇಫ್ ವೈಸ್ ಹೋಗೋದಾದರೆ ಈ ಥರ ಆಗಿದೆ, ಈ ಥರ ನೀವು ಸರಿ ಆಗಬೇಕು ಅಂತ ಹೇಳ್ಬೋದು ಹೊರತು ಬೇರೆ ಮಾಡೋಕ್ಕಾಗಲ್ಲ. ನಾವು ಇವಾಗ ಆಗಿರೋದು 2 ಘಟನೆ ಕೂಡ, ಎರಡು ಕೂಡ ಸ್ಕೂಟಿಯಲ್ಲಿ ಆಗಿರೋದು. ನಾವು ಬೈಕರ್ಸ್ ಹೇಳ್ಬೋದಲ್ಲ, ನಮ್ಮದು ಟ್ರಾಕ್ಷನ್ ಕಂಟ್ರೋಲ್ ಇದೆ, ಅದೇ ಇದೆ, ABS ಇದೆ. ಬಟ್ ಸೇಫಾಗಿ ಹೋದರೆ ನಾವು ಹೆಲ್ಮೆಟ್ ಹಾಕ್ತೀವಿ, ಹೆಲ್ಮೆಟ್ ಹಾಕಬೇಕು, ಹೆಲ್ಮೆಟ್ ಕಡ್ಡಾಯ, 2% ಕೂಡ ಕಂಪಲ್ಸರಿ ಅಂತ ಹೇಳ್ತೀವಿ. ಬಟ್ ಗೌರ್ಮೆಂಟ್ ಅಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಮಾಡ್ತದಲ್ವ, ಜನರಿಗೋಸ್ಕರ ಮಾಡ್ತದಲ್ವ. ಒಂದು ರೋಡ್ ಕರೆಕ್ಟಾಗಿ ಮಾಡಿದರೆ ಏನಾಗುತ್ತೆ? ಅಷ್ಟು ಹಣ ಎಲ್ಲ ಬರುತ್ತೆ. ಮತ್ತೆ ಹೇಳ್ತೀವಿ ಸಾಲದಿಂದ ಸಾಲ ಇದೆ, ಅಷ್ಟು ಸಾಲ ಇಷ್ಟು ಸಾಲ ಅಂತ ಹೇಳ್ತಾರೆ. ಇವಾಗ ಹೆಂಗಂದರೆ, ಇವಾಗ ಟ್ಯಾಕ್ಸ್ ಅಷ್ಟಿದೆ, ಗಗನಗೇರಿಸಷ್ಟಿದೆ. ಕಂಪೇರ್ ಮಾಡಿದ್ರೆ ಬೇರೆ ದೇಶಕ್ಕಿಂತ ನಮ್ಮ ದೇಶದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಗೊತ್ತಾ? ಎಕ್ಸಾಂಪಲ್ ಒಂದು ಕಾರೇ ತಗೊಳ್ಳಿ, ನೋಡೋಕ್ಕೋದ್ರೆ ಒಂದು ಕಾರ್ನ ಬೆಲೆ 6 lakh ಅಂತ ಅಂದ್ಕೊಳ್ಳೋಣ. 6 lakh ಇನ್ಸೂರೆನ್ಸು ಅದೆಲ್ಲ ಸೇರಿ ಒಂದು 6.5 6.7 ಅಂತ ಇಟ್ಕೊಳ್ಳೋಣ. ಮತ್ತು ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗುವಾಗ ಆ ಕಾರಿನ ಬೆಲೆ 9 ಲಕ್ಷ ತನಕ ಬರುತ್ತೆ. 6 ಲಕ್ಷ ಕಾರ್ ಎಲ್ಲಿದೆ? 9 ಲಕ್ಷ ತನಕ ಕಾರ್ ಬರ್ತಾಯಿದೆ. ನಮ್ಮ ದೇಶದಲ್ಲಿ ಏನು ತಗೊಳ್ಳೋ ಸಂಖ್ಯೆ ಕಮ್ಮಿ ಆಗಲ್ಲ ಗುರು, ಎಲ್ಲ ಜಾಸ್ತಿ ಆಗ್ತದೆ. ಇಲ್ಲಾಂದರೆ ಮಂತ್ಲಿ ಹೊಸ ಮಾಡೆಲ್ ಬರೋಕ್ಕೆ ಚಾನ್ಸ್ ಇರಲಿಲ್ಲ. ತಗೊಳ್ಳೋ ಸಂಖ್ಯೆ ಜಾಸ್ತಿ ಆಗ್ತದೆ. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು. ನೀವು ನೋಡ್ತಾ ಇರ್ಬೋದು ಇವಾಗ ಏನೋ ಆಫ್ ರೋಡ್ ಬೈಕ್ ಅಂತೆ, ಅದರ ಮಾಡೆಲ್ ಸೀರೀಸು, S ಸೀರೀಸು, X ಸೀರೀಸು, Pro ಸೀರೀಸು, ಏನೋ ಎಲ್ಲ ಸೀರೀಸ್ ಬರ್ತಾ ಇದೆ.
ಮತ್ತು ಸೇಫ್ ಇದು ಟ್ರ್ಯಾಕ್ಷನ್ ಕಂಟ್ರೋಲು, ಕಂಟ್ರೋಲು, ಆಟೋ ಬ್ಲಿಪ್ಪರು, ಕ್ವಿಕ್ ಶಿಫ್ಟರು ಮತ್ತು ABS. ರೋಡ್ ಕರೆಕ್ಟಾಗಿದ್ದರೆ ಇದೆಲ್ಲ ಬೇಕು ಅಂತ ಇರಲಿಲ್ಲ ನಮಗೆ. ರೋಡ್ ಕರೆಕ್ಟಾಗಿದ್ದರೆ ಈ ಆಟೋ ಬ್ಲಿಪ್ಪರ್ ಏನಿದೆ, ಟ್ರ್ಯಾಕ್ಷನ್ ಕಂಟ್ರೋಲು, ABS ಇದೆಲ್ಲ ಬೇಕು ಅಂತಿಲ್ಲ. ಮೊದಲೆಲ್ಲ ಜನ ಓಡಿಸ್ತಾ ಇರಲಿಲ್ಲ ಬೈಕೆಲ್ಲ. ABS ಏನೋ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಇವಾಗ ಯಾಕೆ ಬರ್ತದೆ ಅಂದರೆ ರೋಡ್ ಆ ಥರ ಇದೆ. ಬಟ್ ಜನರಿಗೆ ಕೂಡ ಬೇಕು. ಇವಾಗ ಆಫ್ ರೋಡ್ ಮಾಡಬೇಕು, ಏನೋ ಟ್ರಾವೆಲಿಂಗ್ ಮಾಡಬೇಕು, ಒಂದು ಹುಚ್ಚು ಆಸೆಗಳು ನಂಗೆ ಕೂಡ ಇರುತ್ತೆ. ಎಕ್ಸಾಂಪಲ್ ನಾನೇ ತಗೊಳ್ಳೋಣ, ನೆಕ್ಸ್ಟ್ ಅಪ್ಡೇಟ್ ಅಂದರೆ ನಾನು ಅಡ್ವೆಂಚರ್ ಬೈಕ್ ತೊಗೊಳ್ಬೇಕು ಅಂತ ಆಸೆ. ಯಾಕೆಂದರೆ ರೋಡ್ ಆ ಥರ ಇದೆ. ಯಾಕಂದ್ರೆ ನಾವೇ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಏನು ರೋಡು ಆ ಥರ ಇದೆ, ನಾವು ಕೂಡ ಇದು ಯಾಕೆ ರೋಡ್ ಆ ಥರ ಇದೆ, ಯಾಕೆ ಈ ಥರ ಆಗ್ತದೆ, ಅದ್ರ ಬಗ್ಗೆ ಮಾತಾಡೋ ಯಾರು ಕೂಡ ಬೇಡ. ಏನು ಆಕ್ಸಿಡೆಂಟ್ ಆಗಿದೆ ಅದನ್ನು ಮುಚ್ಚೋದು, ಮತ್ತು ಬೇರೆ ಕಡೆ ಆ ಥರನೇ ಬೀಳೋದು. ಅಲ್ಲಿ ಒಬ್ಬರು ಯಾರೋ ಒಂದು ಬೀಳ್ತಾರೆ ಹೊಂಡಕ್ಕೆ, ಅವರು ಏನಾದರೂ ಅಪಘಾತ ಆಗಿ ತೀರ್ಕೊಳ್ತಾರೆ, ಮತ್ತು ಅದನ್ನು ಇದು ಮಾಡೋದು ಅಲ್ಲ. ಅದರ ಮುಂಚೆನೇ ಎಲ್ಲನೂ ಕರೆಕ್ಟಾಗಿ ಮಾಡಿದ್ರಿ ಯಾರು ಕೂಡ ಸಾಯ್ತಾ ಇರಲಿಲ್ಲ, ಯಾರು ಕೂಡ ಏನು ಹೊಂಡಕ್ಕೆ ಬಿದ್ದು ಗಾಯ ಅಪಘಾತ ಆಗ್ತಾ ಇರಲಿಲ್ಲ ಅಲ್ವಾ. ನಮಗೆ ರಾಜಕೀಯದವರಿಗೆ ಏನು ಕಾರ್ ಇದೆ, ಎಲ್ಲ ಇದೆ. ಎಮರ್ಜೆನ್ಸಿ ಆದರೆ ಹೆಲಿಕಾಪ್ಟರ್ ಬರುತ್ತೆ. ಯಾಕಂದರೆ ನಾವೆಲ್ಲ ಮನುಷ್ಯರಲ್ಲ, ನಾವೆಲ್ಲ ಒಂದು ಏನು ಓಟ್ ಹಾಕ್ತೀವಿ, 5 ವರ್ಷಕ್ಕೊಮ್ಮೆ ಬರ್ತಾರೆ, ಓಕೆ ಈ ಪಕ್ಷ ನನಗೆ ಇಷ್ಟ, ಈ ಪಕ್ಷ ಒಂದು ಒತ್ತೀವಿ, ಆಯಿತು. ಮತ್ತು ಎಷ್ಟು ಕೊಡ್ತಾರೆ ಕಮಿಷನ್ನು, ಇಷ್ಟು ಕೊಡ್ತೀವಿ. ಒಂದು 2,000 1,000ಕ್ಕೆ ನಮ್ಮ ಒಂದು ಹಕ್ಕನ್ನು ನಾವು ಸೇಲ್ ಮಾಡ್ತೀವಿ. ನಾವು ಒಂದು ಹಾಕೋ ಮಾತ್ರ ಎಷ್ಟು ಪವರ್ ಇದೆ ಅಂದರೆ, ಇದರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋದರೆ ನಮಗೇನೆ ಒಂಥರ ಇದಾಗುತ್ತೆ ನೋಡಿ. ನಾವು ಅಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ಇಷ್ಟೆಲ್ಲ GST ಅದು ಎಲ್ಲ ಕಟ್ತೀವಿ ಗುರು. ಒಂದು ಕರೆಕ್ಟಾಗಿ ರೋಡ್ ಇಲ್ಲ. ಅಷ್ಟು ಅಲ್ಲಿಂದ ಇಲ್ಲಿ ತನಕ ಚೆನ್ನಾಗಿತ್ತು, ಇದೊಂದು ನೋಡಿ ಅವಸ್ಥೆ. ರಾತ್ರಿ ಹೊತ್ತು ಇಲ್ಲಿ ಬರುವಾಗ ಕಾಣಿಸೋದೇ ಇಲ್ಲ. ನಮಗೆ ಅದು ಗೊತ್ತು, ಡೈಲಿ ಹೋಗೋರವಲ್ಲವ, ನಮಗೆಲ್ಲ ಗೊತ್ತಿರುತ್ತೆ ಇಲ್ಲೇ ಹಳ್ಳ ಇರೋದು ಗೊತ್ತಿರುತ್ತೆ. ಬಟ್ ಓಕೆ, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.